ಧರ್ಮಸ್ಥಳ ಬುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮತ್ತೊಂದು ವಿಡಿಯೋ ರಿಲೀಸ್ ಆಗಿರುವಂತದ್ದು 2023ರಲ್ಲೇ ತಿಮರೋಡಿ ಮನೆಗೆ ಬಂದಿದ್ದಂತ ಚಿನ್ನಯ್ಯ ಬೆಳಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ಈ ವಿಡಿಯೋಯಿಂದ ಏನು ಗೊತ್ತಾಗ್ತಾ ಇದೆ ಅಂದ್ರೆ, ಚಿನ್ನಯ್ಯ ಹೇಳಿದ್ದೇ ಒಂದು ಮಾಡಿದ್ದೇ ಒಂದು. ಆತ ಬರೀ SIT ಕೋರ್ಟ್ನ ಮಾತ್ರ ಯಾಮಾರಿಸಿದ್ದಲ್ಲ, ಎಲ್ಲರನ್ನೂ ಯಾಮಾರಿಸಿದ್ದಾನೆ. ಇಲ್ಲಿ ಆ ಒಂದು ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಈತ ಮುಂಚೆ ಹೇಳ್ತಾ ಇದ್ದಂಥ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ನಾನು ಬರೀ ಪಾತ್ರಧಾರಿ, ಸೂತ್ರಧಾರಿಗಳು ಬೇರೆ ಅಂತ. ಆದರೆ ಸೂತ್ರಧಾರಿ ಪಾತ್ರಧಾರಿ ಎಲ್ಲವೂ ಕೂಡ ಇವನೇ ಇದ್ದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ 2023ರ ಸಂದರ್ಭದಲ್ಲಿ ಆಗಸ್ಟ್ ತಿಂಗಳಲ್ಲಿ ರೆಕಾರ್ಡ್ ಮಾಡಿರುವಂಥ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇದೆ. ತಿಮರೋಡಿ ಮನೆಯಲ್ಲಿ ರೆಕಾರ್ಡ್ ಆಗಿರುವಂಥ ವಿಡಿಯೋ ಅದು. ಶವ ಹೂತಿಟ್ಟ ಬಗ್ಗೆ ತಿಮರೋಡಿಗೆ ಹೇಳಿದಂಥ ಚಿನ್ನಯ್ಯ, ಶವಗಳನ್ನು ಹೇಗೆ ಮಣ್ಣು ಮಾಡ್ತಾ ಇದ್ದೆ ಅಂತ ಮಾಹಿತಿ ಕೊಟ್ಟಿದ್ದ. ಗುಂಡಿ ತೆಗೆದು ಹೆಣ ಉಳ್ತಾ ಇದ್ದೆ ಅಂತ ಹೇಳಿದ್ದಾನೆ. ಚಿನ್ನಯ್ಯನ 2 ವಿಡಿಯೋ ರಿಲೀಸ್ ಮಾಡಿರುವಂಥದ್ದು ತಿಮರೋಡಿ. 2ನೇ ವಿಡಿಯೋದಲ್ಲಿ ಸ್ಪಾಟ್ ನಂಬರ್ 17ರ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿದೆ. ಅಲ್ಲಿ ಸುಮಾರು 70ಕ್ಕೂ ಹೆಚ್ಚು ಹೆಣ ಊತಿರುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಈ ವಿಡಿಯೋ ಏನ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂದ್ರೆ, ಇದರ ಹಿಂದೆ ಷಡ್ಯಂತ್ರ ಇಲ್ಲ, ತಿಮರೋಡಿ ಮತ್ತೆ ಟೀಮ್ನ ಷಡ್ಯಂತ್ರ ಇಲ್ಲ. ಆತ ಬಂದ್ ಹೇಳಿದ್ದನ್ನ ನಾವು ನಂಬಿದ್ವಿ ಅನ್ನುವಂಥ ರೀತಿಯಾದಂಥ ಮೆಸೇಜ್ ಈಸಿಲಿ ಪಾಸ್ ಆದಂತೆ ಕಾಣಿಸ್ತಾ ಇದೆ. ಪೊಲೀಸರು ಬರೋದಿಲ್ಲ, ನಾನು ಉದ್ದಾಗಲಿಕ್ಕೆ ಬಿಡ್ತಾರೆ, ಉದ್ದಾಗಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಹಿಡಿಲಿಕ್ಕೆ ಅಂತ ಒಂದು ಇಬ್ರು ನಮ್ಮ ರೂಂಬೈನವರು ಹೋದ್ರು ರಾತ್ರಿ. ಆಗ ಹೂವಪ್ಪ ಇದ್ರು, ಸುಬ್ರೇಶ್ವರ ಅಂತ, ಹೂವಪ್ಪ ಅಂತ ಅವರು ಇರುವಾಗ ನೈಟ್ ಮೀನಿನ ಆಸೆ ಹೋದವರು ಇಬ್ರು ಸತ್ತು ನೀರಲ್ಲಿ ಸುತ್ಕೊಂಡು. ಅದನ್ನು ತೆಗೆದು ಬಂದು ಪಾಂಗಳಲ್ಲಿ ಮಸಾಲ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿ ಅವಾಗ ನನ್ನ ಕೈಲೇ ತಿನ್ಸಿದ್ರು. 7 ಜನ ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬರಲಿಲ್ಲ. ಕಾಂಪೌಂಡರ್ ಅದನ್ನು ಇದು ಮಾಡಿ ಅವರ ಏನವನ್ನ ಅವರ ಲೋಕಲ್ಲೇ ಕಲಿಸಿಕೊಟ್ರು. ಒಂದು ಕಲಿಸಿಕೊಟ್ರು. ಎಲ್ಲಿ ಅದು ನಮ್ಮ ಲೋಕಲ್ ಅಲ್ಲಿ ಮುಂಬೈ. ಅದು ಹಾಗೆ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಾಂಗಳ ಕಿಡಿ ಮಣ್ಣು ದಾರಿ, ಈ ಕಡೆ ಪಾಂಗಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದ್ದು 75 ಏನಾದಷ್ಟು ಊತಾಕಿದೆ. ಅದು ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನನ್ನನ್ನು ಅಲ್ಲಿ ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ. ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು, ಈ ಕಡೆಯಿಂದ ಒಂದು 7-8. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್. ಇದರಲ್ಲಿ ನಾನು ಬರೀ ಪಾತ್ರಧಾರಿ, ಸೂತ್ರಧಾರಿ ತುಂಬಾ ಜನ ಇದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಆತ ಕೊಟ್ಟಿದ್ದಾನೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದೇ ಒಂದು ಕಾರಣವನ್ನ ಇಟ್ಕೊಂಡು ವಿರೋಧ ಪಕ್ಷದವರು ಕೂಡ ಯಾಕಿನ್ನೂ ಷಡ್ಯಂತ್ರ ಮಾಡಿದಂಥವ್ನು ಒಳಗೆ ಹಾಕಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಈಗ ಗೊತ್ತಾಗ್ತಾ ಇದೆ, ಕತೆ, ಚಿತ್ರಕತೆ, ನಿರ್ದೇಶನ, ನಿರ್ಮಾಣ ಎಲ್ಲವೂ ಕೂಡ ನಾವ್ಯಾರು ಅಲ್ಲ, ಇವನ್ ಬರೀ ಆಕ್ಟರ್ ಅಲ್ಲ, ಎಲ್ಲವೂ ಕೂಡ ಇವನೇ ಆಗಿದ್ದವನು ಅನ್ನುವಂಥದ್ದನ್ನ ಹೇಳಿಕ್ ಕೊಟ್ಟಿದ್ಯಾ ಈ ವಿಡಿಯೋ ಮುಖಾಂತರ ತಿಮರೋಡಿ ಗ್ಯಾಂಗ್. ಆ ಪೃಥ್ವಿ ಆರಂಭದ ದಿನದಲ್ಲಿ ಇವತ್ತು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ, ಅದೇ ಹೇಳಿಕೆಯನ್ನು ಆತ ಕೋರ್ಟ್ಗೆ ಮುಂದೆ ಕೊಟ್ಟಿದ್ದ. 164 ಹೇಳಿಕೆ ಏನಿದೆ ಅದು ಸೇಮ್ ಇದೇ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದ. ಆದರೆ ಆನಂತರ ದಿನಗಳಲ್ಲಿ ಎಲ್ಲಿ ಚಿನ್ನಯ್ಯ ಉಲ್ಟೆ ಹೊಡೆಯೋಕೆ ಆರಂಭಗೊಳಿಸಿದ, ಅದಕ್ಕೆ ಈಗ ಪೂರ್ವಭಾವಿಯಾಗಿ ಮಹೇಶ್ ಶೆಟ್ಟಿ, ತಿಮರೋಡಿ ಮತ್ತವರ ತಂಡ ಈ ಒಟ್ಟು ಪ್ರಕರಣದಲ್ಲಿ ನಾವು ಪಾತ್ರಧಾರಿಗಳು ಅಲ್ಲ, ಪಾತ್ರಧಾರಿ ಚಿನ್ನಯ್ಯ, ಸೂತ್ರಧಾರಿಗಳು ನಾವು ಅಲ್ಲ ಎಂಬುದನ್ನು ನಿರೂಪಿಸೋಕೆ ಹೊರಟಿದೆ. ಹಾಗಾಗಿ 2 ವಿಡಿಯೋಗಳನ್ನು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದಾರೆ. ಸುಮಾರು 2023 ಆಗಸ್ಟ್ ತಿಂಗಳಲ್ಲಿ ಈ ವಿಡಿಯೋವನ್ನು ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. ಮಹೇಶ್ ಶೆಟ್ಟಿ, ತಿಮರೋಡಿ ಅವರ ಮನೆಗೆ ಸ್ವತಃ ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ಹೇಳಿದ್ದಾರೆ. ಸುಮಾರು 1 ಗಂಟೆಯ ಹೇಳಿಕೆಯನ್ನ ಈ ವಿಡಿಯೋದಲ್ಲಿ ಕೂಡ ಕೊಡಲಾಗಿದೆ. ಹಂತವಾಗಿ ಅದನ್ನ ರಿಲೀಸ್ ಮಾಡೋದಾಗಿ ಕೂಡ ಈಗ ತಿಮರೋಡಿ ಬಣ ಹೇಳ್ತಾ ಇರುವಂತದ್ದು. ಯಾಕೆ ಈ ಟೈಮಲ್ಲಿ ತಿಮರೋಡಿ ಬಣ ಇಂತಹ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದೆ ಎಂಬ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ತಾ ಇರುವಂತಹ ಸಂದರ್ಭದಲ್ಲಿ
SIT ಈಗಾಗಲೇ ಚಿನ್ನಯ್ಯನನ್ನ ಶಿವಮೊಗ್ಗ ನ್ಯಾಯಾಲಯದಲ್ಲಿ ಇಟ್ಟಿದೆ. ಆದರೆ ಮತ್ತೆ ಶಿವಮೊಗ್ಗ ಜೈಲಲ್ಲಿ ಇಟ್ಟಿದೆ. ಆದರೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಮತ್ತೊಮ್ಮೆ ಹೇಳಿಕೆ ಕೊಡೋಕೆ ಈಗ ಆತನನ್ನು ಕರೆದಿದ್ದಾರೆ. ನಾಡಿದ್ದು ಮಂಗಳವಾರ ಆತ ಮತ್ತೆ ಹೇಳಿಕೆಗಳನ್ನು ಕೊಡ್ತಾನೆ. ಅದು ತಪ್ಪೊಪ್ಪಿಗೆಯ ಹೇಳಿಕೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮತ್ತೆ ಚಿನ್ನಯ್ಯ ಉಲ್ಟೆ ಹೊಡೆದ ಸಂದರ್ಭದಲ್ಲಿ ಅದಕ್ಕೆ ಪೂರ್ವವಾಗಿ ಸಾಕ್ಷಿಯಾಗಿ ಇಟ್ಕೊಂಡು ಈ ವಿಡಿಯೋವನ್ನ ಈಗ ಹರಿಯಬಿಡಲಾಗಿರುವಂಥದ್ದು. ಈ ವಿಡಿಯೋದಲ್ಲಿ ಹಲವು ವಿಚಾರಗಳನ್ನ ಚಿನ್ನಯ್ಯ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಅಂದ್ರೆ ತಾನು ಧರ್ಮಸ್ಥಳದಲ್ಲಿರುವಾಗ ಯಾವೆಲ್ಲ ಕೃತ್ಯಗಳನ್ನ ಮಾಡಿದ್ದೇನೆ ಮತ್ತು ಸ್ಪಾಟ್ ನಂಬರ್ 17 ಅಂತ ಗುರುತಿಸುವಂತಹ ಬಾಹುಬಲಿ ಬೆಟ್ಟದ ಆ ತಿರುವಿನಲ್ಲಿ ಎಷ್ಟೆಲ್ಲ ಹೆಣಗಳನ್ನು ಹೂತು ಹಾಕಿದ್ದೇನೆ ಎಂಬಿತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಚಿನ್ನಯ್ಯ ವಿಡಿಯೋದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಹಂತ ಹಂತವಾಗಿ ಆ ವಿಡಿಯೋವನ್ನ ಈಗ ಮತ್ತೆ ಹರಿಯಬಿಡಲಾಗ್ತಾ ಇದೆ. ಈ ಮೂಲಕವಾಗಿ ಒಂದು ಸ್ಪಷ್ಟ ಸಂದೇಶವನ್ನ ತಿಮರೋಡಿ ಬಣ ಕೊಡ್ತಾ ಇದೆ. ಈ ಪ್ರಕರಣದಲ್ಲಿ ನಾವು ಸೂತ್ರಧಾರಿಗಳು ಅಲ್ಲ, ಚಿನ್ನಯ್ಯನೇ ಸ್ವತಃವಾಗಿ ನಮ್ಮನ್ನ ಬಂದು ಸಂಪರ್ಕ ಮಾಡಿರುವಂಥದ್ದು. ಆತನಿಗೆ ಕಾನೂನಿನ ಆಶ್ರಯ ಮತ್ತು ರಕ್ಷಣೆಯನ್ನ ಮಾತ್ರ ನಾವು ಕೊಟ್ಟಿದ್ದೀವಿ. ಈ ಪ್ರಕರಣದಲ್ಲಿ ನಮಗೆ ಮತ್ತು ಚಿನ್ನಯ್ಯನಿಗೆ ಕೇವಲ ಇದೇ ಏನು ಸಂಬಂಧ ಹೊರತಾಗಿ ನಾವು ಈ ಪ್ರಕರಣದ ಸೂತ್ರಧಾರಿಗಳು ಅಲ್ಲ ಅಂತೇಳಿ ಮತ್ತೊಮ್ಮೆ ತಿಮರೋಡಿ ಬಣ ಈ ವಿಡಿಯೋವನ್ನ ಹರಿಯಬಿಡೋ ಮೂಲಕವಾಗಿ ಸಾಬೀತುಪಡಿಸ್ತಾ ಇರುವಂಥದ್ದು. ಪೃಥ್ವಿ.